ಐ ಆಮ್ ಗೇಮ್ ಟೈಟಲ್ ಅಲ್ಲೇ ಕಿಕ್ ಕೊಡುವಂತ ಮೂವಿ ದುಲ್ಕರ್ ಸಲ್ಮಾನ್ ಅವರ ಮೋಸ್ಟ್ ಅವೈಟೆಡ್ ಮೂವಿಯಲ್ಲಿ ಒಂದು. ಟ್ರೇಲರ್ ನೋಡಿದ್ಮೇಲೆ ಒಂದು ವಿಷಯ ಕ್ಲಿಯರ್ ಆಗಿದ್ದು, ಇದು ನಾರ್ಮಲ್ ಆಕ್ಷನ್ ಸಿನಿಮಾ ಅಲ್ಲ. ಸ್ಟೈಲಿಶ್ ಆಕ್ಷನ್, ಮೈಂಡ್ ಗೇಮ್, ಸ್ಪೋರ್ಟ್ಸ್ ಬೆಟ್ಟಿಂಗ್, ಸಸ್ಪೆನ್ಸ್ ಎಲ್ಲ ಮಿಕ್ಸ್ ಮಾಡಿ ಪ್ಯಾಕೇಜ್ ತರ ನಮ್ಗೆ ಕಳಿಸ್ತಾ ಇದ್ದಾರೆ. ಬನ್ನಿ ಟ್ರೇಲರ್ ನ ಕಂಪ್ಲೀಟ್ ಬ್ರೇಕ್ ಡೌನ್ ಹಾಗೂ ರಿವ್ಯೂ ಮಾಡೋಣ. ಟ್ರೇಲರ್ ಸ್ಟಾರ್ಟ್ ಆಗೋದೇ ತುಂಬಾ ಇಂಟ್ರೆಸ್ಟಿಂಗ್ ವಾಯ್ಸ್ ಓವರ್ ಇಂದ. ಇನ್ನು ದುಲ್ಕರ್ ಸಲ್ಮಾನ್ ಅವರು ಸ್ಪೋರ್ಟ್ಸ್ ಬೆಟ್ಟಿಂಗ್ ವರ್ಲ್ಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಕ್ರಿಕೆಟ್ ಬೆಟ್ಟಿಂಗ್, ಗ್ಯಾಮ್ಲಿಂಗ್, ಆಲ್ಗರಿದಮ್ಸ್, ಪ್ರೆಡಿಕ್ಟ್ ಸಿಸ್ಟಮ್ಸ್ ಇವೆಲ್ಲ ಹಿಂದೆ ಇರುವ ಡಾರ್ಕ್ ವರ್ಲ್ಡ್ ನ ಟ್ರೇಲರ್ ಫಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡುತ್ತೆ. ಯೂಶಲಿ ಬೆಟ್ಟಿಂಗ್ ಅಂದ್ರೆ ಲಕ್ ಅಂತ ಅನ್ಕೋತೀವಿ, ಬಟ್ ಟ್ರೇಲರ್ ಹೇಳೋದು ಡಿಫ್ರೆಂಟ್. ಇದರ ಹಿಂದೆ ಕ್ಯಾಲ್ಕುಲೇಷನ್ಸ್, ಡೇಟಾ, ಸ್ಟ್ರಾಟಜಿ, ಮ್ಯಾನಿಪುಲೇಷನ್ ಎಲ್ಲ ಇದೆ ಅಂತ ತೋರಿಸುತ್ತೆ. ಅದು ಟ್ರೇಲರ್ಗೆ ಇನ್ಸ್ಟೆಂಟ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬಹುದು. ಇನ್ನು ದುಲ್ಕರ್ ಸಲ್ಮಾನ್ ಅವರ ಎಂಟ್ರಿ, ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಅವರ ಸ್ಕ್ರೀನ್ಸ್ ಪ್ರೆಸೆನ್ಸ್ ನೆಕ್ಸ್ಟ್ ಲೆವೆಲ್. ಸ್ಟೈಲಿಶ್ ಲುಕ್, ಕಾಮ್ ಆಟಿಟ್ಯೂಡ್, ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್, ಕಂಪ್ಲೀಟ್ ಮಾಸ್ ವಿತ್ ಕ್ಲಾಸ್ ವೈಬ್. ಅವರ ಎಕ್ಸ್ಪ್ರೆಷನ್ ನೋಡಿದ್ರೆ ಕ್ಯಾರೆಕ್ಟರ್ ಸಿಂಪಲ್ ಹೀರೋ ಅಲ್ಲ, ತುಂಬಾ ಲೇಯರ್ಸ್ ಇರುವ ಕ್ಯಾರೆಕ್ಟರ್ಸ್ ಅನ್ಸುತ್ತೆ. ಆಕ್ಷನ್ ಸೀಕ್ವೆನ್ಸ್ ಕೂಡ ತುಂಬಾ ಕ್ರಿಸ್ಪಿ ಆಗಿದೆ. ಓವರ್ ದ ಟಾಪ್ ಅನ್ಸೋ ಬದಲು ರಿಯಲಿಸ್ಟಿಕ್ ಆಗಿ ಸ್ಟೈಲಿಶ್ ಫೀಲ್ ಕೊಡುತ್ತೆ. ಚೇಸ್ ಸೀನ್ಸ್, ಫೈಟ್ಸ್, ಗನ್ ಶಾಟ್ಸ್ ಇವೆಲ್ಲವೂ ಹಾಲಿವುಡ್ ಸ್ಟೈಲ್ ಟ್ರೀಟ್ಮೆಂಟ್ ತರ ಕಾಣಿಸ್ತಾ ಇದೆ. ಇನ್ನು ಕ್ಯಾರೆಕ್ಟರ್ಸ್ ಅಂತ ಬರೋದಾದ್ರೆ, ಕಾಯೋದು ಲೋಹರ್ ಅವರು ಟ್ರೈಲರ್ ಅಲ್ಲಿ ಶಾರ್ಟ್ ಸ್ಕ್ರೀನ್ ಟೈಮ್ ಇದ್ರೂ ಕೂಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಅವರ ಡೈಲಾಗ್ ಕೇಳಿದ್ಮೇಲೆ ಇವರಿಬ್ಬರ ರಿಲೇಶನ್ಶಿಪ್ ಏನು, ಫ್ರೆಂಡಾ, ಲವರಾ, ಡಾಕ್ಟರ್ ಪೇಷಂಟ್ ಕನೆಕ್ಷನ್, ಇಲ್ಲ ಸ್ಟೋರಿಯಲ್ಲಿ ಬೇರೆ ಟ್ವಿಸ್ಟ್ ಇದೆಯಾ, ಇವೆಲ್ಲವೂ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ. ಟ್ರೇಲರ್ ಅಲ್ಲಿ ಆಂಟನಿ ವರ್ಗೀಸ್, ಮಿಸ್ಕಿನ್, ಕದಿರ್ ಇವರೆಲ್ಲರೂ ಪವರ್ಫುಲ್ ಪರ್ಫಾರ್ಮರ್ಸ್ ಆಗಿರೋದ್ರಿಂದ ಸಪೋರ್ಟಿಂಗ್ ಕಾಸ್ಟ್ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಇನ್ನು BGM ಬಗ್ಗೆ ಬರೋದಾದ್ರೆ, ಜೇಕ್ಸ್ ಬೆಜಾಯ್ ಮ್ಯೂಸಿಕ್ ಟ್ರೇಲರ್ ನ ಕಂಪ್ಲೀಟ್ಲಿ ಎಲಿವೇಟ್ ಮಾಡಿದೆ. ಎವ್ರಿ ಆಕ್ಷನ್ ಸೀನ್ಸ್ಗೆ ಪರ್ಫೆಕ್ಟ್ ಬಿಲ್ಡ್ ಅಪ್ ಕೊಡುತ್ತೆ. ಟ್ರೇಲರ್ ಮುಗಿದ ಮೇಲೂ BGM ಮೈಂಡ್ ಅಲ್ಲಿ ಉಳ್ಕೊಳ್ಳುತ್ತೆ. ಜಿಮ್ಶಿ ಖಾಲಿದ್ ಅವರ ಸಿನಿಮ್ಯಾಟೋಗ್ರಫಿ ಬಗ್ಗೆ ಹೇಳ್ಬೇಕಂದ್ರೆ, ವಿಜುವಲ್ಸ್ ಸಿಂಪ್ಲಿ ಗಾರ್ಜಿಯಸ್, ಡಾರ್ಕ್ ಟೋನ್, ಸ್ಟೈಲಿಶ್ ಫ್ರೇಮ್ಸ್ ಅಂಡ್ ರಿಚ್ ಕಲರ್ ಗ್ರೇಡಿಂಗ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ಪರ್ಫೆಕ್ಟ್ ಸೆಟಪ್ ಮಾಡಿದೆ. ಎಡಿಟಿಂಗ್ ಕೂಡ ಶಾರ್ಪ್ ಇದೆ. ಟ್ರೇಲರ್ ಎಲ್ಲೋ ಒಂದ್ ಕಡೆ ಸ್ಲೋ ಫೀಲ್ ಆಗಲ್ಲ, ಫಾಸ್ಟ್ ಪೇಸಿಂಗ್ ಮೇಂಟೈನ್ ಮಾಡಿ ಸಸ್ಪೆನ್ಸ್ ಕೂಡ ಹೋಲ್ಡ್ ಮಾಡಿರುತ್ತೆ. ಇನ್ನು ನಂಗೆ ಅನ್ಸಿದ್ ಹೇಳೋದಾದ್ರೆ, ಟ್ರೇಲರ್ ತುಂಬಾ ಇಷ್ಟ ಆಯ್ತು. ಎಸ್ಪೆಷಲಿ ಸ್ಪೋರ್ಟ್ಸ್ ಬೆಟ್ಟಿಂಗ್ ಕಾನ್ಸೆಪ್ಟ್ ಇಂಡಿಯನ್ ಸಿನಿಮಾ ಅಲ್ಲಿ ಎಕ್ಸ್ಪ್ಲೋರ್ ಆಗಿರೋದು ತುಂಬಾ ಕಮ್ಮಿ. ಅದಕ್ಕೆ ಈ ಮೂವಿ ಫ್ರೆಶ್ ಫೀಲ್ ಕೊಡುತ್ತೆ. ನಹಾ ಸಿದ್ಧಾಂತ್ ಡೈರೆಕ್ಷನ್ ಸ್ಟೈಲ್ ನಲ್ಲಿ ನೋಡ್ತಾ ಇದ್ರೆ, ಕಂಟೆಂಟ್ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಕೂಡ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ನು ಇದು August 20 ಅಂದ್ರೆ ಓಣಂ ಸೀಸನ್ಗೆ ರಿಲೀಸ್ ಆಗ್ತಾ ಇದೆ. ಮೂವಿ ಮೇಲೆ ಜನರ ಒಳ್ಳೆ ಅಭಿಪ್ರಾಯ ಬಂದ್ರೆ ಬಾಕ್ಸ್ ಆಫೀಸಲ್ಲಿ ಸರ್ಪ್ರೈಸ್ ಹಿಟ್ ಆಗುವ ಚಾನ್ಸ್ ತುಂಬಾ ಇದೆ. ಸೊ ನಿಮ್ಗೆ ಹೇಗನ್ನಿಸ್ತು ದುಲ್ಕರ್ ಸಲ್ಮಾನ್ ಅವರ ಈ ಮೂವಿ ಇನ್ನೊಂದು ಬ್ಲಾಕ್ ಬಸ್ಟರ್ ಆಗುತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.